ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಡ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾವು ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಸುಗುಟ್ಟಳ್ಳಿ ಅನ್ನುವಂತಹ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಪ್ರಮುಖವಾಗಿ ರೈತರಾದಂತಹ ನಾರಾಯಣ ಶಾಮಣ್ಣ ಅವರು ಈ ಒಂದು ಕುರಿ ಸಾಕಾಣಿಕೆಯಲ್ಲಿ ತೊಡಕೊಂಡಿದ್ದಾರೆ. ಬನ್ನಿ, ಅವರದ್ದೇ ಆದಂತಹ ಒಂದು ಕುರಿ ಒಂದು ಅಟ್ಟಣಿಕೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಅವರಿಂದಾನೇ ಕೇಳ್ತಾ ಹೋಗೋಣ. ಸೊ ಅವರ ದಿನನಿತ್ಯದ ಜೀವನದಲ್ಲಿ ಒಂದಷ್ಟು ಕುರಿಯನ್ನ ಸಾಕಾಣಿಕೆ ಮಾಡಿದ್ದಾರೆ. ಆ ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ಅವರ ಅನುಭವಗಳನ್ನು ಕುರಿತು ನಾವೊಂದಷ್ಟು ವಿಚಾರಗಳನ್ನ ಅವ್ರ ಜೊತೆ ಹಂಚ್ಕೊಳ್ತಾ ಹೋಗೋಣ. ನಾರಾಯಣ ಶಾಮಣ್ಣ ಅವರೇ, ನಮಸ್ಕಾರ ನಿಮ್ಗೆ. ನೀವು ಇಲ್ಲಿ ಕುರಿಯನ್ನ ಸಾಕಾಣಿಕೆ ಮಾಡಿದ್ರ, ಒಂದಷ್ಟು ಕುರಿಗಳನ್ನ ಸಾಕಾಣಿಕೆ ಮಾಡಿದ್ರ, ನಿಮ್ಮದೇ ಆದಂತಹ ಒಂದು ರೀತಿಯಾದಂತಹ ಅಟ್ಟಣಿಕೆ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದೀರಾ ನೀವು. ಈ ಒಂದು ಅಟ್ಟಣಿಗೆಯನ್ನ ಎಷ್ಟು ವರ್ಷ ಆಯ್ತು ನಿರ್ಮಾಣ ಮಾಡಿ? 3 ವರ್ಷ ಆಗಿದೆಯಾ? ಸೊ ಈ ಒಂದು ಅಟ್ಟಣಿಗೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋಂಥ ಐಡಿಯಾ ನಿಮ್ಗೆ ಯಾವ ತರ ಬಂತು? ಈಗ ತುಂಬಾ ಜನ ನೆಲದಲ್ಲೇ ಬಿಟ್ಟು ಮೇಯಿಸ್ತಾರೆ, ಇನ್ನೊಂದಷ್ಟು ಜನ ದೊಡ್ಡದಾಗಿ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಳ್ತಾರೆ. ಆದ್ರೆ ನೀವು ತುಂಬಾ ಕಡಿಮೆ ವೆಚ್ಚದಲ್ಲಿ ಅಟ್ಟಣಿಗೆಯನ್ನ ನಿರ್ಮಾಣ ಮಾಡಿದ್ರ. ಈ ಯೋಚನೆ ಯಾವ ರೀತಿ ಬಂತು ನಿಮ್ಗೆ? ಬೇರೆಯವರೆಲ್ಲ ಮಾಡಿದ್ರು, ಎಲ್ಲ ನೋಡ್ಕೊ ಬಂದೆ. ಇದೇ ತರ ನಾನು ಮಾಡ್ಬೇಕು ಅಂತೇಳಿ ನನಗೂ ತಲೆಗೆ ಹತ್ತಿತು. ಅದೇ ತರ ನಾನು ಮಾಡ್ಬೇಕು, ಇದೇ ತರನ ನಾನು ಮೇಯಿಸ್ಬೇಕು ಅಂತೇಳಿ ಇದೇ ತರ ಮಾಡ್ಬೇಕು ಅಂತ ಅನಿಸ್ತು ನನಗೆ. ಆ ತರ ಮಾಡ್ಬೇಕು. ಸೊ ಈ ರೀತಿಯಾದಂತಹ ಅಟ್ಟಣಿಗೆ ವ್ಯವಸ್ಥೆ ನಿಮ್ಗೆ ಅನುಕೂಲಕರವಾಗಿದೆಯಾ? ಇದೆ. ನಿಮ್ ಕುರಿಗಳಿಗೆ ಏನು ತೊಂದರೆ ಇಲ್ಲ? ಸರಿ. ರಾತ್ರಿ ಸಂದರ್ಭದಲ್ಲಿ ನೀವು ಹೊರಗಡೆನೆ ಇರ್ತಾವ? ಇಲ್ಲಿ ಮನೆ ಮುಂದೆನೆ ಇರ್ತಾವ? ಸೊ ಇಲ್ಲಿ ಕಳ್ತನ ಮಾಡ್ಕೊಂಡು ಹೋಗೋದು ಆ ತರದ ಸಮಸ್ಯೆ ಏನು ಆಗೋದಿಲ್ಲ? ನೀವು ಇದಕ್ಕೆ ಯಾವ ರೀತಿ ಬೀಗ ವ್ಯವಸ್ಥೆ ಮಾಡಿದ್ರೆ? ಸರಿ. ಕುರಿಗಳನ್ನ ಯಾವ್ದೇ ಕಾರಣಕ್ಕೂ ಹೊರಗೆ ತೆಗಿಯಕ್ ಆಗಲ್ಲ ಬೇರೆಯವರು. ಸರಿ ಸರಿ. ಹಾಗಾದ್ರೆ ಈ ಒಂದು ಏನು ನಿರ್ಮಾಣ ಮಾಡಿದ್ದೀರಲ್ಲ ಈ ಅಟ್ಟಣಿಗೆ ವ್ಯವಸ್ಥೆಗೆ, ಇದಕ್ಕೆ ನಿಮ್ಗೆ ತಗಲಿರುವಂತಹ ವೆಚ್ಚ ಎಷ್ಟು? ಅಮೌಂಟ್ ಎಷ್ಟಾಗಿದೆ ಇದಕ್ಕೆ? 65,000 ಆಗಿದೆ. 65,000 ನೋಡಿ ವೀಕ್ಷಕರೇ, ತುಂಬಾ ಕಡಿಮೆ ವೆಚ್ಚದಲ್ಲಿ ಇವರು 65,000ದಲ್ಲಿ ಅಟ್ಟಣಿಗೆ ಸಿಸ್ಟಮ್ ಅನ್ನ ಮಾಡ್ಕೊಂಡಿದ್ದಾರೆ. ಆಧುನಿಕ ವ್ಯವಸ್ಥೆ ರೀತಿಯಾಗಿ ಮ್ಯಾಟ್ ಗಳನ್ನ ಹಾಕೊಂಡಿದ್ದಾರೆ ಇವರು. ನಾವು ನೋಡಬಹುದು, ಫೈಬರ್ ಮ್ಯಾಟ್ ಗಳನ್ನ ಹಾಕೊಂಡಿದ್ದಾರೆ. ಅದೇ ರೀತಿ ಒಂದಷ್ಟು ಐರನ್ ಅನ್ನ ಬಳಸ್ತಾ ಹೋಗಿದ್ದಾರೆ. ಸೊ ಮೇಲೆ ಶೀಟ್ ಅನ್ನು ಸಹ ಹಾಕಿದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ, ಇದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಶಿಫ್ಟ್ ಮಾಡಬಹುದಾಗಿದೆ, ಹೌದಲ್ವಾ? ಇವರು ರೈತರು ಹೇಳ್ದಂಗೆ ಒಂದೇ ಜಾಗದಲ್ಲಿ ಇಡೋ ಅಂತಹ ಅವಶ್ಯಕತೆನೂ ಏನೂ ಇಲ್ಲ. ನಿಮ್ಗೆ ಏನಾದ್ರೂ ಆ ಜಾಗದಲ್ಲಿ ಅನುಕೂಲ ಅನಿಸ್ಲಿಲ್ಲ ಅಂದ್ರೆ ಮತ್ತೊಂದು ಜಾಗಕ್ಕೆ, ಈಗ ನಾವು ದೊಡ್ಡದಾಗಿ ಫಾರ್ಮ್ ಗಳನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ, ಅಟ್ಟಣಿಗೆ ವ್ಯವಸ್ಥೆಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ಶಿಫ್ಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲೇನ್ ತಾವು ಗಮನಿಸ್ತಾ ಇದ್ರೆ, ಇದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಸಹ ಮಾಡಬಹುದು. ಇವರು ತಮ್ಮ ಮನೆ ಮುಂದೆನೆ, ಅಂದ್ರೆ ತಮ್ಗೆ ಹತ್ತಿರದಲ್ಲಿ ಇರ್ಲಿ ಅಂತ ಇಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದ್ರೆ ಶಿಫ್ಟಿಂಗ್ ವ್ಯವಸ್ಥೆ ಇದೆ. ಮತ್ತೆ ಇದೆಲ್ಲ ನೋಡಿ, ಇವ್ರಿಗೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಸಿಕ್ಕಿದ್ದು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಕಂಬಿಗಳಾಗಿರ್ಬಹುದು, ಮೇಲೆ ಇರುವಂತಹ ಶೀಟ್ಗಳಾಗಿರ್ಬಹುದು, ಇವರು ಈಗಾಗಲೇ ಬಳಸಿರೋದನ್ನ ಮತ್ತೆ ಬಳಸಿದ್ದಾರೆ. ಕಡಿಮೆ ವೆಚ್ಚ ತಗಲಿ ಅನ್ನುವಂತಹ ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ಕೆಳಗಡೆ ತಾವು ಗಮನಿಸಬಹುದು, ಹಿಕ್ಕೆ ನೆಲಕ್ಕೆ ಬೀಳ್ದಿರ ಅಲ್ಲೇ ಶೀಟಲ್ಲಿ ಬಿದ್ದು ಹೋಗ್ತಾ ಇದೆ. ತಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ. ತಾವಿಲ್ಲಿ ಗಮನಿಸಬಹುದಾದ್ರೆ ಕ್ಲೀನ್ ಆಗಿ ಆ ಒಂದು ಪಿಚ್ಕೆ ಅಥವಾ ಹಿಕ್ಕೆ ಅಂತ ಏನ್ ಕರಿತೀವಿ ಅದೆಲ್ಲ ಆ ಒಂದು ಶೀಟ್ ಮೇಲೇನೆ ಬೀಳುತ್ತೆ. ಮೇಲೇನೆ ಬಿದ್ದು ಅವ್ರಿಗೆ ಗುಡ್ಸ್ಕೊಳ್ಳಿಕ್ಕೆಲ್ಲ ತುಂಬಾ ಅನುಕೂಲಕರವಾಗಿದೆ ಅಂತ ನಮ್ಮ ರೈತರು ಹೇಳ್ತಾ ಹೋಗ್ತಾರೆ. ಸೊ ಅಣ್ಣ ಅವರೇ, ನೀವು ವರ್ಷದ ಯಾವ ಒಂದು ತಿಂಗಳುಗಳಲ್ಲಿ ಕುರಿಗಳನ್ನ ತಗೊಂಡ್ಬರ್ತೀರಾ? ನಾನು ಹಬ್ಬ ಅಂತ ಒಂದು 4 ತಿಂಗಳು ಇದೆ ಅಂತ ಹೇಳಿ. ಯಾವ ಹಬ್ಬವನ್ನ ನೀವು ಪ್ರಮುಖವಾಗಿ ಗುರಿಯಾಗಿ ಇಟ್ಕೊಂಡು ಈ ಒಂದು ಕುರಿಯನ್ನ ತಗೊಂಡ್ಬರ್ತೀರಾ? ಬಕ್ರಿ ಹಬ್ಬ ಇನ್ನು 4 ತಿಂಗಳು ಐತೆ ಅಂತ. ಬಕ್ರೀದ್ ಹಬ್ಬ 4 ತಿಂಗಳು ಇರೋ ಅನ್ನೋಗೆ ತಗೋಬರ್ತೀರಾ? ಸರಿ ಸರಿ. ಬಂದು 4 ತಿಂಗಳು ಮೇಯಿಸಿ ಬಕ್ರೀದ್ಗೆ ಮಾರ್ಬಿಡ್ತೀರಾ? ಬಕ್ರೀದ್ಗೆ ಮಾರ್ಬಿಡ್ತೀರಾ. ನೀವು ಎಲ್ಲಿಂದ ಕುರಿಯನ್ನ ತಗೊಂಡ್ಬರ್ತೀರಾ? ಪೆರೇಸಂದ್ರ ಸಂತೆಯಿಂದ ತಗೋಬರ್ತಾರೆ ಈ ಒಂದು ಕುರಿಗಳನ್ನ. ಸೊ ಎಷ್ಟು ತಿಂಗಳ ಕುರಿಗಳನ್ನ ತಗೋಬರಕ್ಕೆ ಇಷ್ಟಪಡ್ತೀರಾ ನೀವು? 11 ತಿಂಗಳಿಂದ ಹಿಡಿದು 12 ತಿಂಗಳು ತರಬೇಕು. 11ರಿಂದ 12 ತಿಂಗಳ ಕುರಿಯನ್ನ ತಗೋಬರ್ತೀರಾ? ಬಂದ್ರೆ ಅದನ್ನ ನಾವು 4 ತಿಂಗಳು ಅದನ್ನ ಮೇಯಿಸ್ತೀರಾ? ಮೇಯಿಸಿ ಅದನ್ನ ಡೆವಲಪ್ ಮಾಡ್ಬೇಕು. ಡೆವಲಪ್ ಆದ್ಮೇಲೆ ನಾವು ಬಕ್ರಿಗೆ ಅಂತೇಳಿ ಇಂಥದೇ ತಳಿ ಅಂತ ತಗೋಬರ್ತೀರಾ ಅಥವಾ ಸಾಮಾನ್ಯ ಕುರಿಗಳನ್ನೇ ತಗೊಂಡ್ಬರ್ತೀರಾ? ಇಂಥದೇ. ಯಾವ ತರದ ಕುರಿಗಳಿಗೆ ಹೆಚ್ಚು ಆದ್ಯತೆ ಕೊಡ್ತೀರಾ ನೀವು? ನಾವು ಬರೀ ಕೊಟ್ಲಿಗೆ ಮಾತ್ರ ಆದ್ಯತೆ ಕೊಡ್ತೀರಾ. ಅದ್ರಲ್ಲಿ ಬ್ರೀಡ್ ತಗೊಳ್ತೀರಾ, ನಾಟಿನೇ ತಗೊಂಡ್ಬರ್ತೀರಾ? ನಾಟಿ ಕುರಿಗಳನ್ನೇ ತರ್ತಾರಂತೆ. ನಿಮ್ಗೆ ಎಷ್ಟು ವೆಚ್ಚ ತಗಲುತ್ತೆ? ಅಂದ್ರೆ ಅಲ್ಲಿ ತಗೊಳ್ಳೋ ಅಂತ ಸಂದರ್ಭದಲ್ಲಿ ಯಾವ ರೇಟ್ ಅಲ್ಲಿ ತಗೊಳ್ತೀರಾ? ನಾವು 10,000ದಿಂದ ಹಿಡಿದು 11,000ದಿಂದ ಹಿಡಿದು 12,000 ಆಗ್ಬೋದು. ಸೊ 10ರಿಂದ 12,000 ಒಳಗಡೆ ಕುರಿಯನ್ನ ತರ್ತೀರಾ? ಆಯ್ತು. ಅಲ್ಲಿ ತಗೊಂಡ್ಬಂದ ಆದ್ಮೇಲೆ ನೀವು 4 ತಿಂಗಳು ಮೇಯಿಸ್ತೀರಾ.
ನೀವು ಬಕ್ರೀದ್ಗೆ ಮಾರದಂತ ಸಂದರ್ಭದಲ್ಲಿ ಎಷ್ಟು ಲಾಭ ಬರುತ್ತೆ ನಿಮ್ಗೆ? ಮಾರಾಟ ಎಷ್ಟಕ್ಕೆ ಮಾಡ್ತೀರಾ ಒಂದೊಂದು ಕುರಿಯನ್ನ? ಒಂದು ತಲೆ ಮೇಲೆ 5,000 ರಿಂದ 10,000 ಬರುತ್ತೆ. 5,000 ರಿಂದ 10,000. 5,000 ಶುರುವಾಗಿ ಅದು 6,000 ಬರ್ಬೋದು, 8,000 ಬರ್ಬೋದು, 10,000 ಬರ್ಬೋದು. ಕುರಿಗಳ ಬೆಳವಣಿಗೆ ಆಧಾರದ ಮೇಲೆ ನಿಮ್ಗೆ ಲಾಭ ಬರ್ತಾ ಹೋಗುತ್ತೆ. ಕುರಿ ಡೆವಲಪ್ ಹೆಂಗಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಲಾಭಾಂಶ. ಸರಿ ಸರಿ. ಹಾಗಾದ್ರೆ ನೀವು ದಿನನಿತ್ಯ ಈ ಒಂದು ಕುರಿಗಳಿಗೆ ಯಾವ ರೀತಿಯಾದಂತಹ ಆಹಾರವನ್ನ ಕೊಡ್ತಾ ಹೋಗ್ತೀರಾ? ಹಸಿ ಮೇವನ್ನ ಕೊಡ್ತೀರಾ? ಹಸಿ ಮೇವಲ್ಲಿ ಯಾವ್ಯಾವ ರೀತಿಯಾದಂತಹ ಆಹಾರಗಳನ್ನ ಕೊಡ್ತಾ ಹೋಗ್ತೀರಾ ನೀವು? ಹಸಿ ಮೇವು ಈಗ ಬೈಲಲ್ಲಿ ಹೋಗೋದು, ಬೈಲ್ ಮೇಲೆ ಏನ್ ಮೇವು ಸಿಗುತ್ತೋ ಅದನ್ನ ತಂದು ಹಾಕ್ತೀನಿ. ಅಂದ್ರೆ ಹುಲ್ ತಂದು ಹಾಕ್ತೀರಾ? ನಿಮ್ಗೆ ಬೋರ್ವೆಲ್ ಇದೆಯಾ? ಬೋರ್ವೆಲ್ ಏನಿಲ್ಲ ನೋಡಿ ಸ್ನೇಹಿತರೆ. ಬೋರ್ವೆಲ್ ಇಲ್ಲದೆ ಇದ್ರೂ ಸಹ ಒಬ್ಬ ಸಾಮಾನ್ಯ ರೈತ ಸುಮಾರು 13 ತನಕ ಒಂದು ಕುರಿಗಳನ್ನ ಸಾಕಾಣಿಕೆ ಮಾಡಿದ್ದಾರೆ. ಅದು ಅಟ್ಟಣಿಗೆ ವ್ಯವಸ್ಥೆಯಲ್ಲೇ, ಬಯಲಿಗೇನು ಹೋಗಲ್ಲ. ಇವರು ಬಯಲಲ್ಲಿ ಅಂದ್ರೆ ತೋಟಗಳಲ್ಲಿ ಸಿಗುವಂತಹ ಹುಲ್ಲನ್ನ ತಗೊಂಡ್ಬಂದು ಈ ರೀತಿಯಾಗಿ ಕುರಿಯನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸರಿ, ಆ ಹುಲ್ಲು ಹಾಕ್ತೀರಾ? ಮತ್ತೆ ಆಮೇಲೆ ಇದು ಹುಳ್ಳಿ ಗಿಡ, ಒಣಮೇವಲ್ಲಿ ಏನೇನ್ ಹಾಕ್ತೀರಾ? ಹುಳ್ಳಿ ಗಿಡ ಹಾಕ್ತೀನಿ, ಒಟ್ಟು ಹಾಕ್ತೀರಾ. ಆಮೇಲೆ ರಾಗಿ ಹುಲ್ಲು ಹಾಕ್ತೀರಾ? ಕಟಾವ್ ಮಾಡಿ ಹಾಕ್ತೀರಾ? ಕಟಾವ್ ಮಾಡಿ ಹಾಕ್ತೀರಾ? ಆಮೇಲೆ ತೊಗರಿ ಹೊಟ್ಟು ಹಾಕ್ತೀರಾ, ಜೋಳ ಹಾಕ್ತೀನಿ, ಫೀಡ್ ಹಾಕ್ತೀನಿ, ಬೂಸ ಹಾಕ್ತೀನಿ. ಅದ್ರ ಮೇಲೆ ದಿನಕ್ಕೆ 10 ml ಟಾನಿಕ್ ಹಾಕ್ತೀರಾ. ಅಂದ್ರೆ ಇವರು ಒಂದ್ ರೀತಿಯಾಗಿ ಲಿವರ್ ಟಾನಿಕ್ ಗಳನ್ನ ಸಹ ಬಳಸ್ತಾ ಹೋಗ್ತಾರೆ. ಕುರಿ ಹೆಚ್ಚಾಗಿ ಕೊಬ್ಬಲಿ, ಮೈಕಟ್ಲಿ ಅನ್ನುವಂತಹ ಕಾರಣಕ್ಕೋಸ್ಕರ. ಆ ರೀತಿಯಾದಂತಹ ಲಿವರ್ ಟಾನಿಕ್ ಯಾವ್ದು ಅಂತ ಹೇಳ್ತೀರಾ? ಯಾವ್ದು ತಂದಿದ್ದೀರಾ ನೀವು? ತಗೋಬನ್ನಿ. ನೋಡಿ ಸ್ನೇಹಿತರೆ, ನಮ್ಮ ರೈತರು ಈ ಪ್ರೋ ಬೂಸ್ಟ್ ಅನ್ನುವಂತಹ ಒಂದು ಲಿವರ್ ಟಾನಿಕ್ ಅನ್ನ ಬಳಸ್ತಾ ಇದಾರಂತೆ. ಇದರಿಂದ ಹೆಚ್ಚಾಗಿ ಮೈ ಕಟ್ತಾ ಇದೆಯಾ? ಅನುಕೂಲ ಆಗ್ತಿದೆ ಅನಿಸ್ತಿದ್ಯಾ ನಿಮ್ಗೆ? ಯಾವ ಟೈಮಿಂದ ನಾನು ಮೇಯಿಸ್ತಾ ಇದ್ದೀನೋ ಅದುವರೆಗೂ ಇದೇ ಟೈಮಕ್ಕೆ ನಾನು ಯೂಸ್ ಮಾಡ್ತಾ ಇರೋದು. ನನಗೆ ಅನುಕೂಲ ಆಗುತ್ತೆ, ಬೇರೆಯವ್ರಿಗೆ ನಾನು ಹೇಳಲ್ಲ, ನಮ್ಗೆ ಅನುಕೂಲವಾಗುತ್ತೆ. ಸರಿ ಸರಿ. ಹಾಗಾದ್ರೆ ನಿಮ್ಮ ಕುರಿಗಳಿಗೆ ಇದು ಅನುಕೂಲಕರವಾಗಿದೆ ಅಂತೀರಾ? ತಿಂಗಳಿಗೆ 5 ml ಜಂತು ಹುಳದ ಔಷಧಿಯನ್ನ ಸಹ ಬಳಸ್ತಾ ಇದ್ದೀರಾ ಅದ್ರ ಜೊತೆಗೆ? ಅಂದ್ರೆ ಇಲ್ಲಿ ಏನಾದ್ರು ತಿಂಗಳಿಗೊಂದ್ಸಲಿ ಜಂತು ಹುಳದ ಇದು ಡೈಲಿ 10 ml. ಯಾವ ಸಮಯದಲ್ಲಿ ಹಾಕ್ತೀರಾ ಇದನ್ನ? ಬೆಳಿಗ್ಗೆ ಎದ್ದಿದ ಕೂಡಲೇ ಒಂದು ಬರೀ ಹೊಟ್ಟೆಯಲ್ಲಿ ಈ ಒಂದು ಟಾನಿಕ್ ಅನ್ನ ಹಾಕ್ತೀರಾ. ಅದ್ರ ಜೊತೆಗೆ ನೀವು ಬೇರೆ ಮೇವುಗಳನ್ನ ಸಹ ಬಳಸ್ತಾ ಇದ್ದೀರಾ. ನೀವು ಒಟ್ಟಾರೆಯಾಗಿ ಈ ಒಂದು ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ನಿಮ್ಗೆ ಲಾಭ ಅನ್ಸುತ್ತಾ? ವರ್ಷದಲ್ಲಿ ಎಷ್ಟು ಬ್ಯಾಚ್ ತರ್ತೀರಾ ನೀವು? ಒಂದೇ ಬ್ಯಾಚ್ ಅನ್ನ ತರ್ತೀರಾ. ಅದು ಬಕ್ರೀದ್ ಬ್ಯಾಚ್ ಆಗಿರುತ್ತೆ. ಬಕ್ರೀದ್ ಟೈಮಲ್ಲಿ ತಗೋಬರ್ತೀರಾ. ಬಕ್ರೀದ್ ಇನ್ನೇನು ಹತ್ರಕ್ಕೆ ಇನ್ನೊಂದು 4 ತಿಂಗಳಿದೆ ಅನ್ನೋಂಗೆ ತರ್ತೀರಾ. ಅದಾದ್ಮೇಲೆ ಮಾರಾಟ ಮಾಡ್ಬಿಡ್ತೀರಾ. ಸರಿ ಸರಿ. ಸೊ ಈ ಎಲ್ಲಾ ಕುರಿಗಳು ಏನಿದಾವೆ, ಈ ಎಲ್ಲಾ ಕುರಿಗಳು ಒಂದೇ ಸಂತೆಯಿಂದ ತಂದಿರೋದು. ನಿಮ್ಗೆ ಸಂತೆ ಅನುಕೂಲ ಅನ್ಸುತ್ತಾ? ನಿಮ್ ಹತ್ರದಲ್ಲೇ ಇದೆಯಾ ಸಂತೆ? ಎಷ್ಟು ದೂರ ಆಗುತ್ತೆ ನಿಮ್ಗೆ ಸಂತೆ? 3 ಕಿಲೋಮೀಟರ್. ಮಾರಾಟ ಮಾಡೋ ಸಂದರ್ಭದಲ್ಲಿ ಇಲ್ಲೇ ಮಾರಾಟ ಮಾಡ್ತೀರಾ ಅಥವಾ ಸಂತೆಗೆ ತಗೊಂಡು ಹೋಗ್ತೀರಾ? ಇಲ್ಲ, ಇವಾಗ ಮೇಸ್ಟಾಗಿಂದ ಇಲ್ಲೇ ಮಾರಾಟ ಮಾಡ್ತೀರಾ. ಸರ್ತಿ ಬೆಂಗಳೂರಿಗೆ ಹೋಗ್ಬೇಕು ಅಂತ ನಾನು ಅನ್ಕೊಂಡು. ಬೆಂಗಳೂರಲ್ಲಿ ಏನು ಒಳ್ಳೆ ಬೆಲೆ ಸಿಗುತ್ತೆ, ಇಲ್ಲಿಗೆ ಕಂಪೇರ್ ಮಾಡ್ಕೊಂಡ್ರೆ ಹೆಚ್ಚು ಬೆಲೆ ಸಿಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಅಂತ ನಾನು ಅನ್ಕೊಂಡು. ಸರಿ ಸರಿ. ಬೆಂಗಳೂರಲ್ಲಾದ್ರೆ ಅಂದ್ರೆ ಕೊಳ್ಳುವವರ ಸಂಖ್ಯೆ ಜಾಸ್ತಿ ಇರುತ್ತೆ, ನಿಮ್ಮ ಒಂದು ಸರಕಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ರೈತರೇನಿದ್ದಾರೆ, ಹಳ್ಳಿಗಾಡಿನಲ್ಲಿರುವಂತಹ ಸಣ್ಣ ರೈತರೇನಿದ್ದಾರೆ ಅಥವಾ ಭೂಹೀನರೇನಿದ್ದಾರೆ ಅಥವಾ ಬೋರ್ವೆಲ್ ನೀರಾವರಿ ಅನುಕೂಲ ಇಲ್ಲದೆ ಇರೋರು ಸಹ ಈ ಒಂದು ಕುರಿಯನ್ನ ಸಾಕಾಣಿಕೆ ಮಾಡ್ಬೋದು ಅನ್ನೋದು ನಮ್ಮ ರೈತರಾದಂತಹ ನಾರಾಯಣ ಶಮಣ್ಣ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ಮಾಹಿತಿ ಇವತ್ತಿನ ವಿಚಾರ ಆಗಿರುತ್ತೆ. ಇದಷ್ಟೇ ಅಲ್ಲದೆ ಈ ಒಂದು ಏನೋ ಹಿಕ್ಕೆ ಹಾಕತ್ತಲ್ವಾ, ಈ ಗೊಬ್ಬರ ನಿಮ್ಗೆ ಈಗ ಇಲ್ಲೇ ಇರೋದ್ರಿಂದ ಹೆಚ್ಚು ಗೊಬ್ಬರ ಸಿಗುತ್ತೆ ಅನ್ಸುತ್ತೆ. ಹೆಚ್ಚಾಗಿ ಸಿಗುತ್ತಾ? ವರ್ಷಕ್ಕೆ ಎಷ್ಟು ಮಾರಾಟ ಮಾಡ್ತೀರಾ ನೀವು? ವರ್ಷಕ್ಕಲ್ಲ, 4 ತಿಂಗಳಿಗೆ 2 ಲೋಡ್ ಅನ್ನ ಮಾರಾಟ ಮಾಡ್ತೀರಾ. ಹಾಗಾದ್ರೆ ಎಷ್ಟಕ್ಕೆ ಮಾರಾಟ ಮಾಡ್ತೀರಾ ಒಂದು ಲೋಡ್ ಗೊಬ್ಬರನ? 6,000 ತನಕ. ನೋಡಿ, ಈ ಒಂದು ರೀಜನ್ ಅಲ್ಲಿ, ಈ ಪ್ರಾದೇಶಿಕತೆಯಲ್ಲಿ ಸುಮಾರು 6,000 ತನಕ ಇವರು ನಮ್ಮ ರೈತರು ಏನ್ ಮಾಡ್ತಾರೆ, ಈ ಒಂದು ಹಿಕ್ಕೆಯಿಂದ ಸಹ ಹಣವನ್ನು ಮಾಡ್ತಾರೆ. ಅಂದ್ರೆ 12,000 ಅದರಿಂದ ಸಹ ಲಾಭ ಬರ್ತಾ ಹೋಗುತ್ತೆ. ಕುರಿಗಳನ್ನ ಮಾರಾಟ ಮಾಡೋದ್ರಿಂದ ಸಹ ಅಪಾರವಾದಂತಹ ಲಾಭವನ್ನ ಮಾಡ್ತಾ ಇದೀವಿ ಅನ್ನೋದು ನಮ್ಮ ಒಂದು ರೈತರಾದಂತಹ ನಾರಾಯಣ ಶಮಣ್ಣ ಅವರ ಅಭಿಪ್ರಾಯ ಆಗಿತ್ತು. ಸೊ ಇದಿಷ್ಟು ಮಾಹಿತಿ ಇವತ್ತಿನ ವಿಚಾರವಾಗಿದ್ದು, ಈ ಎಲ್ಲಾ ಮಾಹಿತಿ ನಮ್ಗೆ ನೀಡಿದಂತಹ ನಾರಾಯಣ ಶಮಣ್ಣ ಅವರಿಗೆ ಧನ್ಯವಾದಗಳು. ಸೊ ಇಷ್ಟು ಮಾಹಿತಿ ತಮಗೆ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ಕೊಳ್ತೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನ್ಸಿದ್ರೆ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ ಅನ್ನ ಒಂದು ಲೈಕ್ ಮಾಡಿ, ಅದೇ ರೀತಿ ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರಗಳು, ಧನ್ಯವಾದ.